ಕೇಂದ್ರ ಚುನಾವಣಾ ಆಯೋಗ ಕರ್ನಾಟಕದಲ್ಲಿ SIR ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ರಮ ಆರಂಭ ಮಾಡಿದೆ. ಈಗಾಗಲೇ ಬಿಹಾರ, ಪಶ್ಚಿಮ ಬಂಗಾಳ ಚುನಾವಣೆ ಮೊದಲು ಮಾಡಿದೆ. ಈಗ ಕರ್ನಾಟಕಕ್ಕೂ ಪಾದಾರ್ಪಣೆ ಮಾಡಿದೆ. ಇದಕ್ಕೆ ತುಂಬ ಜನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಪಕ್ಷ ನಾಯಕರು. ಈಗ ದಲಿತರು, ಅಲ್ಪಸಂಖ್ಯಾತರ ವೋಟ್ಗಳನ್ನು ತೆಗೆದುಹಾಕಲಿಕ್ಕೆ ಈ ಥರ ಒಂದು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಏನಂತ ತಿಳಿಸಿದ್ರು ಸರ್? ಈಗ ಇದರ ಉದ್ದೇಶ ಏನಪ್ಪ ಅಂತ ಹೇಳಿದರೆ 1935 ಕೂಡ ಈಗಿರ್ತಕ್ಕಂಥ ಪರಿಷ್ಠ ಜಾತಿ ವರ್ಗ, ಹಿಂದುಳಿದ ವರ್ಗ, ಧಾರ್ಮಿಕ ಅಲ್ಪಸಂಖ್ಯಾತರು, ಶೂದ್ರನ ಒಳಗೊಂಡಂಗೆ ಒಕ್ಕಲಿಗರು, ಲಿಂಗಾಯತರು, ರೆಡ್ಡಿ, ನಾಯ್ಡು, ಠಾಕೂರ್ಸು, ಜಾಟ್ರು ಯಾರು ಕೂಡ ಒಟ್ಟು ಅಧಿಕಾರ ಇರಲಿಲ್ಲ. ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಹೋರಾಟವನ್ನು ಮಾಡಿ 1935ರಿಂದ ಒಟ್ಟು ಅಧಿಕಾರ ಕೊಡಿಸ್ಕೊಟ್ರು. ಆವಾಗ ಸಾಧಾರಣ ಒಬ್ಬ ಮನುಷ್ಯ ಕೂಡ ಪ್ರಧಾನಿ ಆಗ್ಬೋದು, CM ಆಗ್ಬೋದಂಥ ಅವಕಾಶಗಳು ಸಿಕ್ತು. ಉದಾಹರಣೆಗೆ 2000 ವರ್ಷಗಳ ಕಾಲ ಉದ್ಯೋಗ, ವಿದ್ಯಾ, ಸಂಪತ್ತಿಡೋದು ಯಾರಿಗೆ ಇದಿತ್ತು? ರಿಸರ್ವೇಷನ್ ಇತ್ತು, ಬ್ರಾಹ್ಮಣರಿಗಿತ್ತು. ಅದೇ ಥರ ಇದು ರಾಜಭಾರ ಆಳೋದು ಕ್ಷತ್ರಿಯರಿಗಿತ್ತು, ವ್ಯಾಪಾರ ಮಾಡೋದು ವೈಶ್ಯರಿಗಿತ್ತು. ಹಾಗಾಗಿ ಮಹಾತ್ಮ ಜ್ಯೋತಿರಾವ್ ಫುಲೆ ಕೋರೆಗಾಂವ್ ಯುದ್ಧ ಗೆದ್ದ ಮೇಲೆ ವಿದ್ಯಾಭ್ಯಾಸ ಸ್ಟಾರ್ಟ್ ಆಗಿದ್ದು. ಮೊದಲನೇ ಬಾರಿಗೆ ವಿದ್ಯಾಭ್ಯಾಸ ಸಿಕ್ಕಿದ್ದು ಯಾರಿಗೆ? ಬ್ಯಾಕ್ವರ್ಡ್ ಕ್ಯಾಸ್ಟಲ್ಲಿ ಹುಟ್ಟಿದಂಥ ಮಹಾತ್ಮ ಜ್ಯೋತಿರಾವ್ ಫುಲೆ, ಸಾವಿತ್ರಿಬಾಯಿ ಫುಲೆಗೆ. 2000 ವರ್ಷದ ಅನಂತರ ರಿಸರ್ವೇಷನ್ ಕೊಟ್ಟಿದ್ದು ನಾನ್ ಬ್ರಾಹ್ಮಣ್ಸ್ ಯಾರು? ಛತ್ರಪತಿ ಸಾವು ಮಹಾರಾಜ್ ಅಂತ, ಅವರು ಬ್ಯಾಕ್ವರ್ಡ್ ಕ್ಯಾಸ್ಟ್ ಸೇರಿದಂಥವ್ರು, ಕುಣಬಿ ಸಮಾಜದವರು. ಅದೇ ಥರ ಪೆರಿಯಾರ್ ರಾಮಸ್ವಾಮಿ ಹೋರಾಟ ಮಾಡಿದ್ರು. ಕೇರಳದಲ್ಲಿ ನಾರಾಯಣಗುರು, ನಾನ್ ಬ್ರಾಹ್ಮಣ್ಸು ಹೆಣ್ಣು ಮಕ್ಕಳು ಓಡಾಡಂಗಿರಲಿಲ್ಲ. ಸೂರ್ಯ ಹುಟ್ಟಿದ ಮೇಲೆ ನಾನ್ ಬ್ರಾಹ್ಮಣ್ಸು ಅದೃಶ್ರು ಅಂತ ಓಡಾಡ್ಬೇಕಾಯ್ತು. ಈಗ ಬ್ಯಾಕ್ವರ್ಡ್ಸು ದಲಿತರಿಂದ ತರಲು ಭಾಳ ನೀಚ ಪದ್ಧತಿಗಳಿತ್ತು ಅಲ್ಲೆಲ್ಲ. ಯಾರೇ ಹೆಣ್ಮಕ್ಳು ಇದ್ದರೂ ಕೂಡ ನಂಬೋದ್ರಿಗಳು ಇವ್ರು ಬ್ರಾಹ್ಮಣ ಬಂದಲ್ಲಿ ಮನ್ಕೊಂಬೋದಾಗಿತ್ತು. ಕೊಡೇಟ್ರ ಹೆಂಡ್ತಿನ ಹತ್ರ ಅವ್ರೋಗಿ ಮನ್ಕೊಂಬೋದಾಗಿತ್ತು, ಗಂಡ ಬರುವಂಗಿಲ್ಲ. ಇಂಥ ನೀಚ ಪದ್ಧತಿ ವಿರುದ್ಧ ಹೋರಾಟ ಮಾಡಿದ್ರು ನಾರಾಯಣಗುರುಗಳು. ಆ ಥರ ಆಗಿ ಮಹಾತ್ಮ ಜ್ಯೋತಿರಾವ್ ಫುಲೆ, ಸಾವು ಮಹಾರಾಜು, ಪೆರಿಯಾರ್ ರಾಮಸ್ವಾಮಿ, ನಾರಾಯಣಗುರು ಅವರ ಎಲ್ಲ ಹೋರಾಟದಿಂದ ಮುಂದುವರೆದಾಗಿ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡಿ ಓಟ್ನ ಅಧಿಕಾರವನ್ನು ಕೊಡಿಸ್ಕೊಟ್ರು. ಸಂವಿಧಾನ ಕೂಡ ಮಾಡಿದರು. ಆ ಸಂವಿಧಾನ ಮಾಡಲಿಲ್ಲ ಅಂದಿದ್ರೆ, ಓಟ್ ಅಧಿಕಾರ ಕೊಡಿಸಿಲ್ಲ ಅಂದರೆ, ದೇವೇಗೌಡರಂಥ ಒಬ್ಬ ಶೂದ್ರ ಸಮಾಜಕ್ಕೆ ಸೇರಿದಂಥ ಒಬ್ಬ ಮನುಷ್ಯ ಈ ದೇಶದ ಪ್ರಧಾನಮಂತ್ರಿ ಆಗಕ್ಕೆ ಆಗ್ತಿರಲಿಲ್ಲ, ಚಂದ್ರಶೇಖರ್ ಪ್ರಧಾನಿ ಆಗಕ್ಕೆ ಆಗ್ತಿರಲಿಲ್ಲ, ಶರಣಸಿಂಗ್ ಆಗಕ್ಕೆ ಆಗ್ತಿರಲಿಲ್ಲ, EP ಸಿಂಗ್ ಬಿಡಿ ಕ್ಷತ್ರಿಯರವರು ನೋ ಪ್ರಾಬ್ಲಮ್. ಹಾಗಾಗಿ ಇಂಥ ಅವಕಾಶಗಳೆಲ್ಲ ಸಿಕ್ಕಿದ್ದು ಈ ಓಟಿಂದ. ಅದು ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥದ್ದು ಹೆಂಗಿದೆ ನೋಡಿ. ಪ್ರಧಾನಮಂತ್ರಿಗೂ ಒಂದೇ ಓಟು, ಪ್ರೆಸಿಡೆಂಟ್ಗೂ ಒಂದೇ ಓಟು, ಕೂಲಿ ಮಾಡೋನು ಒಂದೇ ಓಟು, ಭಿಕ್ಷೆ ಮಾಡೋನು ಒಂದೇ ಓಟು. ಪ್ರಧಾನಮಂತ್ರಿ ಪ್ರೆಸಿಡೆಂಟ್ ಅಂತ ಪ್ರೆಸಿಡೆಂಟ್ 3 ಓಟಿಲ್ಲ, ಪ್ರಧಾನಿಗೆ 2 ಇಲ್ಲ, CM 1.5 ಇಲ್ಲ, ಮಂತ್ರಿಗಳಿಗಂತೂ 1 ಕಾಲಿಲ್ಲ, ಅದು MLAಗಳಿಗೆ ಡಬಲ್ ಓಟ್ ಇಲ್ಲ. ಈ ಥರದ ಒಂದು ಪ್ರಜಾಪ್ರಭುತ್ವದಲ್ಲಿ ಒಳ್ಳೆ ಸಂವಿಧಾನವನ್ನು ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಏನಾಗಿದೆ ವಿಚಾರ ಅಂತ ಹೇಳಿದರೆ, ಈ BJP ಗೌರ್ಮೆಂಟ್ ಏನಿದೆ ಸೆಂಟ್ರಲಲ್ಲಿ 12 ವರ್ಷ ಅವರು ರೂಲ್ ಮಾಡಿದ್ದಾರೆ. 12 ವರ್ಷದಲ್ಲಿ ಅವರ ಅಜೆಂಡಾ ಏನಪ್ಪ ಅಂದರೆ, ಈ ದಲಿತರು ಮೋಸ್ಟ್ ಬ್ಯಾಕ್ವರ್ಡ್ಸು, ಮುಸಲ್ಮಾನರು ಹಕ್ಕನ್ನು ತೆಗಿಬೇಕಾದ್ರೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಅದರಿಂದ ಏನಿವತ್ತು ಇವತ್ತಿನ ಏನು ಸ್ಟಾರ್ಟ್ ಆಗಿರೋದು SIR ಏನು ಸ್ಟಾರ್ಟ್ ಆಗಿದೆ, ಇದನ್ನು ಉದ್ದೇಶಪೂರ್ವಕವಾಗಿ ಈ ದಲಿತರು ಬ್ಯಾಕ್ವರ್ಡ್ ಮೈನಾರಿಟಿ ಓಟನ್ನು ಕಟ್ ಮಾಡಬೇಕನ್ನೋ ವಿಚಾರದಲ್ಲಿ ಮಾಡಿದ್ದಾರೆ. ಅವಾಗ ಅಪ್ಪರ್ ಕ್ಯಾಸ್ಟ್ ಬೇಕಾದ್ರೆ ಓಟ್ ಹಾಕ್ಕೊಂಡು ಅವರೇ ಗೆದ್ದು ಬಿಡ್ತಾರೆ ಅಂತ. ಅಪ್ಪರ್ ಕ್ಯಾಸ್ಟ್ ಅಂದರೆ ಒಂದೇ ಅಲ್ಲ, ಈ ದಲಿತರು ಬ್ಯಾಕ್ವರ್ಡ್ ಕೂಡ ಉಳ್ಕೊಂಡವ್ರು ಓಟ್ ಅವರಿಗೆ ಹಾಕಲಿ ಅಂತ. ಅದರಿಂದ ಇದನ್ನು ನಾವು ಆಲ್ ಇಂಡಿಯಾ ಬಹುಜನ ಸಮಾಜ್ ಪಾರ್ಟಿಗೆ ಖಂಡಿಸ್ತೀವಿ. ಒಂದು. ಎರಡನೇದು, ಈ ದೇಶದಲ್ಲಿ ಸಂವಿಧಾನವನ್ನು ಯಥಾವಸ್ತುವಾಗಿ ಇವ್ರು ಜಾರಿ ಮಾಡಿದರೆ ಕಾಂಗ್ರೆಸ್ನವರು, ಈಗಿರೋ SC ಪರಿಷ್ಠ ಜಾತಿ ವರ್ಗ, ಹಿಂದುಳಿದ ಧಾರ್ಮಿಕ ಪರಿಸ್ಥಿತಿ ಇಷ್ಟು ತೊಂದರೆ ಬರ್ತಾ ಇರಲಿಲ್ಲ. 50 ವರ್ಷ ರೂಲ್ ಮಾಡಿದ್ದು ಯಾರು? ಕೇಂದ್ರ ರಾಜ್ಯವನ್ನು ಕಾಂಗ್ರೆಸ್ನವರು. ಯಾಕೆ ಇವತ್ತು ಕೂಡ ಬರ್ತಾನೆ ಇದೆ? ಅಸ್ಪೃಶ್ಯತೆ ಇದೆ, ದೌರ್ಜನ್ಯ ನಡೀತಾ ಇದೆ. ಇವತ್ತು ಇಂಡಿಯನ್ ಪಾಪ್ಯುಲೇಷನ್ ಎಷ್ಟು? 150 ಕೋಟಿ. ಇದರಲ್ಲಿ ಪರಿಷ್ಠ ಜಾತಿ ವರ್ಗದವರು 30% ಅಂದರೆ ಆವ್ರೇಜು 40 ಕೋಟಿ ಜನ ಇದ್ದಾರೆ. ಬ್ಯಾಕ್ವರ್ಡವರು 50 ಕೋಟಿ ಜನ ಇದ್ದಾರೆ. 43 90 ಆಗ್ಬಿಡ್ತು. ಇನ್ನು ಮೈನಾರಿಟಿ ತಗೊಂಡ್ರೆ 110 ಕೋಟಿ ಇವರೇ ಇದ್ದಾರೆ. ಇನ್ನು ಇರತಕ್ಕಂಥದ್ದು 30-35 ಕೋಟಿ ಮಾತ್ರ ಕ್ಷತ್ರಿಯ, ವೈಶ್ಯ ಇಂಥ ಜನ ಇರೋದು, ಬ್ರಾಹ್ಮಣರು. ಇವತ್ತು ಏನಾಗಿದೆ ಅಂದರೆ, ಪರಮಪೂಜ್ಯ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಓಟ್ ಹಕ್ಕನ್ನು
ಹೆಂಗಾರ ಮಾಡಿ ಕಟ್ ಮಾಡಬೇಕಂತ ಅವರು ಮಾಡ್ತಾ ಇದ್ದಾರೆ. ಹಂಗಂತೇಳಿ ಕಾಂಗ್ರೆಸ್ ಅವ್ರು ಭಾಳ ಒಳ್ಳೆಯವರಲ್ಲ. ಕಾಂಗ್ರೆಸ್ ಅವರು ಇವತ್ತು ರಾಹುಲ್ ಗಾಂಧಿ ಕೇಳ್ರಿ, ಬಿ ಜೆ ಪಿಯವರು ಅವ್ರು ಬೋರ್ಡ್ ಹಾಕ್ಕೊಂಡವ್ರೆ, ನಾವು ಸಂವಿಧಾನ ವಿರೋಧಿಗಳು, ಮುಸಲ್ಮಾನರು ವಿರೋಧಿಗಳು, ಬ್ಯಾಕ್ವರ್ಡ್ಗೆ ಮಾತಾಡೋಲ್ಲ, ಬ್ಯಾಕ್ವರ್ಡ್ ಅಂಗಡಿ ಕ್ಲೋಸ್ ಆಗ್ತದೆ ಅವ್ರದ್ದು. ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವೇ ಬ್ರಹ್ಮನ ಹತ್ರ ಮಾತಾಡ್ತೀವಿ ದಿನ ಅಂತ ಹೇಳ್ತಾಯಿದ್ರು. ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಾದ ಮೇಲೆ ಅದು ಹೇಳೋಕ್ಕೆ ಅವ್ರಿಗೆ ಆಗಲಿಲ್ಲ. ಆವಾಗ ಹಿಂದೂಗಳೆಲ್ಲ ಒಂದು ಅಂತ ಶುರು ಮಾಡಿದರು. ಹಿಂದೂಗಳು ಅಂದರೆ ಯಾರು? ನನ್ನ ಪ್ರಕಾರ ಹಿಂದೂಗಳು ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ಮಾತ್ರ ಹಿಂದೂಗಳು. ಶೂದ್ರರು ಹಿಂದೂಗಳೆಲ್ಲ. 2000 ವರ್ಷ ಅವರು ಗುಲಾಮ್ಗಿರಿ ಮಾಡಿದ್ದಾರೆ, ಅವಮಾನಗೊಳಪಟ್ಟಿದ್ದಾರೆ. ಬ್ಯಾಕ್ವರ್ಡರು ಅವಮಾನಗೊಳಪಟ್ಟಿದ್ದಾರೆ, ಎಸ್ಗಳು ಅವಮಾನಗೊಳಪಟ್ಟಿದ್ದಾರೆ. ಮುಸಲ್ಮಾನರು ಕ್ರಿಶ್ಚಿಯನ್ರು ಯಾಕಾದರು? ದಲಿತರು. ಈ ಜಾತಿ ವ್ಯವಸ್ಥೆ ದೌರ್ಜನ್ಯದಿಂದ ಅವರೆಲ್ಲ ಮುಸಲ್ಮಾನರಾದರು, ಕ್ರಿಶ್ಚಿಯನ್ರಾದರು. ಕರ್ನಾಟಕದಲ್ಲಿ ಬಸವಣ್ಣವರು ಮಾದಾರ ಚೆನ್ನೈನ ಓಡೋದ್ರಿಂದ ದಲಿತರು ಬ್ಯಾಕ್ವರ್ಡ್ಸ್ ಎಲ್ಲ ಲಿಂಗಾಯತರಾದರು. ಅರ್ಥವಾಯ್ತಾ? ಅದರಿಂದ ಇವತ್ತು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ರಾಹುಲ್ ಗಾಂಧಿ ಕೂಡ ಸರಿಯಾದ ರೀತಿಯಲ್ಲಿ ಇನ್ಮೆಚುರಿಟಿ ಆತನಿಗೆ ಅಷ್ಟೊಂದಿಲ್ಲ. ಯಾಕೆ ಗೊತ್ತಾ? ಬಿ ಜೆ ಪಿ ಬಗ್ಗೆ ಇಷ್ಟು ಮಾತಾಡ್ತಕ್ಕಂಥ ನೀವು ಬಾಬ್ರಿ ಮಸೀದಿ ಒಳಗಡೆ ಫಸ್ಟ್ ಪೂಜೆ ಮಾಡೋಕ್ಕೆ ಬಿಟ್ಟಿದ್ದ್ಯಾರೋ? ರಾಜೀವ್ ಗಾಂಧಿ. ಒಡೆಯಕ್ಕೆ ಬಿಟ್ಟಿದ್ದ್ಯಾರೋ? ನರಸಿಂಹರಾವ್ ಪ್ರಧಾನಮಂತ್ರಿ. ಹೌದಲ್ವಾ? ಹಿಂಗಿರೋವಾಗ ಬಿ ಜೆ ಪಿ ಹತ್ರ ಇವರು ಮಾತಾಡ್ತಾವ್ರೆ. ಬಿ ಜೆ ಪಿ ಕಾಂಗ್ರೆಸ್ ಅಜೆಂಡಾ ಒಂದೇ, ಈ ದೇಶದಲ್ಲಿ ಬಡತನ ಮುಂದುವರಿಬೇಕು, ಧರ್ಮದ ಗಲಾಟೆ ನಡಿಬೇಕು, ಕೋಮು ಗಲಭೆಗಳು ನಡಿಬೇಕು, ಅರಾಜಕತೆ ಆಗಬೇಕು. ಕೆಲವು ಕುಟುಂಬಗಳು ಈ ದೇಶದ ಸಂಪತ್ತನ್ನು ಇಟ್ಕೊಂಡಿದ್ದಾರೆ, ಒಂದು 20 ಜನ. ಹಾಗಾಗಿ ಇವತ್ತು ಈ ದೇಶದಲ್ಲಿ ಸಂಪತ್ತು ಅಧಿಕಾರವನ್ನು ಮೋದಿನ ಮುಂದೆ ಇಟ್ಕೊಂಡು ಮಾಡ್ತಾರೆ. ಒ ಬಿ ಸಿ ಅಂತ. ಮೋದಿ ಒ ಬಿ ಸಿ ಅಲ್ಲ, ಆತನ ಕ್ಯಾಸ್ಟ್ ಕರೆಕ್ಟಾಗಿ ಹೇಳ್ಬೇಕಾದ್ರೆ ಗಾಂಜಿ ಕಮ್ಯುನಿಟಿ ಅಂತ. ಗಾಂಜಿ ಅಂದರೆ ಅವರು ವೈಶ್ಯರಿಗೆ ಬರ್ತಾರೆ. ಇವಾಗ ಎಣ್ಣೆ ತೆಗಿಯೋರು ಒ ಬಿ ಸಿಗೆ ಬರ್ತಾರೆ, ಎಣ್ಣೆ ಮಾರೋರು ಒ ಬಿ ಸಿ ಇದಕ್ಕೆ ಬರ್ತಾರೆ ವೈಶ್ಯರಿಗೆ. ಅಥವಾ ವೈಶ್ಯರವರು ಒ ಬಿ ಸಿ ಹೆಂಗೆ ಬಂದ್ರೆ ಅವರು ಆತ ಸಿ ಎಮ್ ಆಗಿದ್ದಾಗ, ವಾಜಪೇಯಿ ಪ್ರಧಾನಿ ಆಗಿದ್ದಾಗ ನಮ್ಮ ಜಾತಿ ಮೋಸ್ಟ್ ಬ್ಯಾಕ್ವರ್ಡ್ ಇದೆ, ಕ್ಯಾಬಿನೆಟ್ ಪಾಸ್ ಮಾಡಿ ಕಳಿಸ್ತೀವಿ ಸೇರಿಸಿ ಅಂತೇಳಿ ಸೇರಿಸ್ಬಿಟ್ರೆ ಅಷ್ಟೇ. ಅದೇ ಥರ ಇವತ್ತು ಈ ಮಹಾತ್ಮ ಗಾಂಧಿಯವರು ಕೂಡ ಅವರು ಕುಂಕುಮ ತೆಗಿಯೋರು ಅಲ್ಲ, ಕುಂಕುಮ ಮಾರೋರು. ಕುಂಕುಮ ತೆಗಿಯೋರು ಒ ಬಿ ಸಿಗಳು, ಮಾರೋರು ವೈಶ್ಯರು. ಅದೇ ಥರ ಈತ ಒ ಬಿ ಸಿ ಅಂತ ರೆಕಮೆಂಡ್ ಮಾಡಿ ಸರ್ಟಿಫಿಕೇಟ್ ಇಟ್ಕೊಂಡು ಇಡೀ ಒ ಬಿ ಸಿ ಸಮಾಜದವ್ರಿಗೆ ಈ ದೇಶದಲ್ಲಿ ಆತ ಚೀಟ್ ಮಾಡ್ತಾ ಇದ್ದಾನೆ. ಯಾರು? ಪ್ರಧಾನಮಂತ್ರಿಗಳು. ಹಾಗಾಗಿ ಪ್ರಧಾನಮಂತ್ರಿಗಳು ಕೂಡ ಈ ದೇಶದ ಜಗತ್ತೆಲ್ಲ ಸುತ್ತವ್ರೆ. ಬಡತನ ಕಮ್ಮಿ ಆಗಿದೆಯಾ? ಜಾತೀಯತೆ ಹೋಗಿದೆಯಾ? ಕೋಮು ಗಲಭೆ ನಿಂತಿದೆಯಾ? ಪ್ರಧಾನಿಗಳು ಏನು ಹೇಳಿದ್ರು? 2014ರಲ್ಲಿ ನಾವು ಅಧಿಕಾರಕ್ಕೆ ಬಂದರೆ 1 ವರ್ಷಕ್ಕೆ 2 ಕೋಟಿ ಜನ ಕೆಲಸ ಕೊಡ್ತೀವಿ ಅಂದರು. 2 ಕೋಟಿ ಅಂದರೆ ಇಷ್ಟ 12 ವರ್ಷಕ್ಕೆ 24 ಕೋಟಿ ಜನ ಕೆಲಸ ಕೊಡಬೇಕು. 24 ಜನ ಕೊಟ್ಟಿಲ್ಲ ಇದುವರೆಗೂ. ನಾವು ಅಧಿಕಾರಕ್ಕೆ ಬಂದರೆ 24 ಗಂಟೆಗೆ 15 ಕೋಟಿ ರೂಪಾಯಿ ಹಾಕ್ತೀವಿ ಅಕೌಂಟಿಗೆ ಅಂದರು. 15 ಲಕ್ಷ ಹಾಕ್ತೀವಿ ಅಂದರು. 15 ರೂಪಾಯಿ ಕೂಡ ಇವತ್ತರೆಗೂ ಹಾಕಿಲ್ಲ. ಅಂದರೆ ನಮ್ಮ ಜನಗಳನ್ನು ಮುಕ್ತರನ್ನ ಫೂಲ್ ಮಾಡೋಕ್ಕೆ ಏನು ಮಾಡಬೇಕು? ಈ ಕೆಲಸಗಳೆಲ್ಲ ಕೂಡ ಅಚ್ಚೇನು ಅಂತಾರೆ. ಅಚ್ಚೇನು ಆಗ ಕಬ್ಬ ಈಗ ಅದೇನೈತೆ ಜಾತನ ಹೆಂಗಾಗಿದೆ. ಅದರಿಂದ ಇವತ್ತು ಈ ಒಂದು ಅದು ಆತದ ಆಗಲ್ಲ, ಹಾಳಾಗೋಗಲಿ. ಇವತ್ತು ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ಮಾಡ್ತಕ್ಕಂಥ ದ್ರೋಹ ಇದು. ನಾವು ಅದನ್ನು ಸಾಧ್ಯವಾದರೆ ಮಾಡಬಾರ್ದು, ಸ್ಟಾಪ್ ಮಾಡಬೇಕು. ಅವ್ರು ಮಾಡ್ತಾರೆ ಅಂದರೆ ಪರಿಷ್ಠ ಜಾತಿ ವರ್ಗದವರು, ಹಿಂದುಳಿದ ವರ್ಗದವರು, ಮುಸಲ್ಮಾನರು ಭಾಳ ಹುಷಾರಾಗೆ ದಾಖಲೆಗಳನ್ನು ಕೊಡಬೇಕು. ನೀವು ದಾಖಲೆಗಳನ್ನು ಕೊಟ್ಟು ಲಿಸ್ಟಲ್ಲಿ ಬಂದಿಲ್ಲ ಅಂದರೆ, ವೋಟರ್ ಲಿಸ್ಟ್ ಹೋಯ್ತು ಅಂದರೆ ಯಾವುದೇ ಸರ್ಕಾರಿ ಸೌಲಭ್ಯ ನಿಮ್ಗೆ ಒಂದು ಸಿಕ್ಕಲ್ಲ. ಆಮೇಲೆ ದೇಶ ನೀವು ಪ್ರಜೆಗಳು ಕೂಡ ಹಾಕಲ್ಲ ಅಂತ ಪರಿಸ್ಥಿತಿ ತಂದಿಡ್ತಾರೆ ಇವರು. ಹಂಗಾಗಿ ಇವತ್ತು ಅರ್ಥ ಮಾಡ್ಕೊಂಬಕ್ಕದ್ದು ಏನಪ್ಪ ಅಂದರೆ, 200 ವರ್ಷಗಳಿಂದ ಹೆಂಗೆ ಗುಲಾಮ್ಗಿರಿ ಇತ್ತು ಈ ದೇಶದಲ್ಲಿ, ಆ ಗುಲಾಮ್ಗಿರಿ ಪದ್ಧತಿಯನ್ನು ತರೋಕ್ಕೆ ಬಿ ಜೆ ಪಿ ಸರ್ಕಾರ ಇವತ್ತು ಯೋಚನೆ ಮಾಡ್ತಾಯಿದೆ. ಅದು ಮುಂದುವರೆದ ಭಾಗ ಆಗಿ ಇವತ್ತು ಅವ್ರಿಗೆ ಮೆಜಾರಿಟಿ ಇಲ್ಲ. 240 ಸೀಟ್ ಬಂದಿದೆ. ಬೆಂಗಾಲಿಂದ ತಗೊಂಡೋಗಿ ಇನ್ನು 20 ಜನ ವ್ಯಾಪಾರ ತಗೊಂಡವ್ರೆ. ಎಂ ಪಿಗಳನ್ನ 6 ಎಂ ಪಿಗಳನ್ನ ಮಹಾರಾಷ್ಟ್ರದಿಂದ ತಗೊಂಡವ್ರೆ. ಇವಾಗ ಇ ಪಿಗೆ ಏನೋ ಟ್ರೈ ಮಾಡ್ತಾವ್ರೆ. ಅದೇತಲ್ಲ, ಹಂಗಾಗಿ ಕರ್ನಾಟಕದಲ್ಲಿ ಕೂಡ ಆಗಲ್ಲ ಅಂತ ಹೇಳಕ್ಕೆ ಬರಲ್ಲ. ಹಾಗಾಗಿ ಜನರು ಜಾಗೃತರಾಗಬೇಕು. ಇದನ್ನು ಸಾಧ್ಯವಾದ ಕೇಂದ್ರ ಸರ್ಕಾರ ಸ್ಟಾಪ್ ಮಾಡೋಕೆ ಮಾಡಲ್ಲ. ಇವತ್ತು 4 ML ದೇಶ ನಡೀತಾ ಇದೆ. ಮನಿ ಮಾಫಿಯಾ, ಮೀಡಿಯಾ, ಮೋದಿ. ಮನಿ ಮಾಫಿಯಾ, ಮೀಡಿಯಾ, ಮೋದಿ. ದೊಡ್ಡ ಮೀಡಿಯಾ ಎಲ್ಲ ಕೂಡ ಪರಿಚಯ ಆಗ್ಬಿಟ್ಟಾರೆ ಇವಾಗ. ಯಾವ ಸಣ್ಣ ಪುಟ್ಟ ಮೀಡಿಯಾಗಳು ಪಾಪ ಏನೋ ಒದ್ದಾಡ್ತಾವ್ರೆ. ಇನ್ನು ಪ್ರಜಾಪ್ರಭುತ್ವ ಉಳಿಲೇಬೇಕನ್ನೋದಾದರೆ ಜನರು ಜಾಗೃತರಾಗಿ ನಿಮ್ಮ ಪರವಾಗಿ ಯಾರಿದ್ದಾರೆ ಅನ್ನೋದನ್ನ ಯೋಚನೆ ಮಾಡಿ
ಓಟನ್ನು ಹಾಕೋಂಥದ್ದನ್ನ ಅಭ್ಯಾಸ ಮಾಡಬೇಕು. ಓಟನ್ನು 25 ಕೋಟಿ ಕೊಟ್ಟು ಬಿ ಫಾರಮ್ ತರೋದು, 75 ಕೋಟಿ ಖರ್ಚು ಮಾಡಿ ಗೆದಿಯೋದು, 100 ಕೋಟಿ 500 ಕೋಟಿ ಮಾಡೋದು. ಇದು ಯಾವ ಪ್ರಜಾಪ್ರಭುತ್ವ ಇದು? ಅಂಬೇಡ್ಕರ್ ಇದೇ ಹೇಳ್ಕೊಟ್ಟವ್ರೆ. ಅಂಬೇಡ್ಕರ್ ಹೇಳಿದ್ದೇನು ಗೊತ್ತಾ? ಈ ದೇಶದಾಗಿರ್ತಕ್ಕಂಥ ಎಲ್ಲ ಜನಕ್ಕೆ ಮೆಜಾರಿಟಿ ಪರಿಷ್ಠ ಜಾತಿ ವರ್ಗ, ಹಿಂದುಳಿದ ವರ್ಗ, ಧಾರ್ಮಿಕ ಅಲ್ಪಸಂಖ್ಯಾತ, ಮೇಲ್ಜಾತಿ ಬಡವರಿಗೆ ಕಡ್ಡಾಯ ಶಿಕ್ಷಣ ಕೊಡಬೇಕು. ಶಿಕ್ಷಣ ಆದರೆ ಸರ್ಕಾರಿ ಉದ್ಯೋಗ ಕೊಡಬೇಕು, ಸೈಟ್ ಕೊಟ್ಟು ಮನೆ ಕಟ್ಟಿ ಕೊಡಬೇಕು, ಜಾತೀಯತೆ ಹೋಗಬೇಕು, ಧರ್ಮ ಗಲಾಟೆ ನಡೆಯಬಾರ್ದು. ಅರ್ಥ ಆದ? ಧರ್ಮ ಗಲಾಟೆ ನಡೀಬಾರ್ದು. ಈ ದೇಶದಾಗಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ಸರಿಸಮನಾಗಿ ಹಂಚಬೇಕು 10 ವರ್ಷದೊಳಗಡೆ ಅಂತ ಹೇಳಿದ್ದಾರೆ. 20 ವರ್ಷ ಒಳಗಡೆ. 80 ವರ್ಷ ಆಯಿತು. ಎಲ್ಲರಿಗೂ ವಿದ್ಯಾಭ್ಯಾಸ ಸಿಕ್ಕಿದೆಯಾ? ಸಿಕ್ಕಿಲ್ಲ. ಉದ್ಯೋಗ ಸಿಕ್ಕಿಲ್ಲ. ಜಾತೀಯತೆ ಹೋಗಿಲ್ಲ. ಧರ್ಮ ಗಲಾಟೆ ನಿಂತಿಲ್ಲ. ಅದಕ್ಕೆ ಆಲ್ರೆಡಿ ಏನು ಮಾಡಬೇಕು? ಯಾರು ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ತಾರೆ, ನೀವು ಸರಿಯಾಗಿ ಅರ್ಥ ಮಾಡಬೇಕು. ಅಂಬೇಡ್ಕರ್ ಏನು ಹೇಳಿವ್ರೆ? ನೀವು ಎಲ್ಲಿ ಓದ್ತಾ ಇದ್ದೀರಾ? ಅಂಬೇಡ್ಕರ್ ಏನು ಹೇಳಿದ್ರು? ನಾನು ಬದುಕಿರಲಿ ಸತ್ತೋಗಲಿ, ಯಾವತ್ತೂ ಕೂಡ ಕಾಂಗ್ರೆಸ್ಸಿಗೆ ಹೋಗ್ಬಾರ್ದು. ನೀವು ಕಾಂಗ್ರೆಸ್ ಉರಿತಕ್ಕಂಥ ಮನೆ ಅಂತ ಹೇಳಿದ್ದಾರೆ. ಬಟ್ ನಾವು ನಮ್ಮ ನಾಯಕರು ಕಾಂಗ್ರೆಸ್ ಏರ್ ಕಂಡೀಷನ್ ಅಂತ ಹೋದ್ರೆ ಹಂಗಂತ ಬಿ ಜೆ ಪಿ ಹೋಗಂತ ಅವ್ರು ಹೇಳಿಲ್ಲ. ಯಾಕಂದ್ರೆ ಬಿ ಜೆ ಪಿ ಹೋಗಿರಲಿಲ್ಲ. ಬಿ ಜೆ ಪಿ ಕಾಂಗ್ರೆಸ್ ಒಳಗಡೆ ಇತ್ತು. 1976-77ವರೆಗೂ ಕಾಂಗ್ರೆಸ್ ಒಂದೇ ಇದ್ದಿದ್ದು. ಕಮ್ಯುನಿಸ್ಟ್ ಇತ್ತು 2 ಕಡೆ, ಬೆಂಗಾಲು ಮತ್ತು ಇದು ಕೇರಳ. ಜನಸಂಘ ಇತ್ತು. 77ರಲ್ಲಿ ದುಡ್ಡಿನ ಕಾರಣಕ್ಕೋಸ್ಕರ ಗಲಾಟೆ ಬಂತು. ಯಾರಿಗೆ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಿಗೆ ಮತ್ತು ಶೂದ್ರರಿಗೆ. ಆಗ ಒಂದು ಗುಂಪು ಹೊರಗಡೆ ಬಂದು ಜನತಾ ಪಾರ್ಟಿ ಮಾಡ್ಕೊಂಡ್ರು, ಸರ್ಕಾರ ಮಾಡಿದ್ರು. ಮುರಾರ್ಜಿ ಸಿ ಎಮ್ ಮಾಡಿದ್ರು, ಪ್ರಧಾನಿನ. ಇಂದಿರಾ ಗಾಂಧಿ ಜೈಲಿಗೆ ಹಾಕಿದರು. ಆ ಸರ್ಕಾರಗಳೆಲ್ಲ ಬಿದ್ದೋಯ್ತು. ಇಂದಿರಾ ಗಾಂಧಿ ಹೊರಗಡೆ ಬಂದರು. ನಾನು ಹೇಳಿದ 76-77, 78-79ರಲ್ಲಿ ಬ್ರಾಹ್ಮಣರ ಗುಂಪು ಹೊರಗಡೆ ಬಂತು. ಅವರೇ ಭಾರತೀಯ ಜನತಾ ಪಾರ್ಟಿ ಮಾಡ್ಕೊಂಡ್ರು. ಅದೇ ಬಿ ಜೆ ಪಿ 86ರಲ್ಲಿ ಗುಂಪು ಹೊರಗಡೆ ಬಂತು. ಅವರೇ ಮಾಡ್ಕೊಂಡಿದ್ದು ಈಗ ಯಾವುದೋ RJD, SB, ಸೆಕ್ಯುಲರ್ ಜನತಾದಳ ಇಂಥವೆಲ್ಲ ಮಾಡ್ಕೊಂಡಿದ್ದು ಇವರೇನೆ. ಅಂದರೆ ಇವ್ರದ್ದು ಅಂಗಡಿಗಳು ಬೇರೆ, ಜೆಂಡಾ ಒಂದೇ. ಅಂಗಡಿಗಳು ಬೇರೆ, ಜೆಂಡಾ ಬೇರೆ, ಅಜೆಂಡಾ ಒಂದೇ. ಈ ದೇಶದಲ್ಲಿ ಬಡತನ ಇರಬೇಕು, ಅರಾಜಕತೆ ಆಗಬೇಕು, ದೌರ್ಜನ್ಯ ನಡೀಬೇಕು, ಜನರು ಯಾವತ್ತೂ ಹಿಂಗೆ ಬೇಡಿಕೊಂಡೇ ಇರ್ಬೇಕಂತ. ಕಾಂಗ್ರೆಸ್ದು ಪರ್ಮನೆಂಟಾಗೆ ಬಡವರನ್ನಾಗಿ ಅವ್ರನ್ನ ಕನ್ಫರ್ಮ್ ಮಾಡಬೇಕು ಅಂತ, ಮುಸಲ್ಮಾನರ ದೌರ್ಜನ್ಯ ನಡಿಬೇಕಂತ. ಆಯ್ತು. ಈಗ ಕೇಳಿ, ಕಾಂಗ್ರೆಸ್ ಏನಾದರೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರೋದು 4 ರಾಜ್ಯದಲ್ಲಿ: ಕರ್ನಾಟಕ, ತೆಲಂಗಾಣ, ಕೇರಳ, ಆಮೇಲೆ ಹಿಮಾಚಲ ಪ್ರದೇಶ ಒಂದು ಕಡೆ ಇದೆ ಅಂತ ಅನಿಸ್ತದೆ. ಆಯ್ತಾ? ಇವರು ಎಲೆಕ್ಷನ್ ಮುಂದೆ ಏನು ಹೇಳಿದರು? ನಾವು ಅಧಿಕಾರಕ್ಕೆ ಬಂದು 24 ಗಂಟೆಗೆ ಬಿ ಜೆ ಪಿಯವರು ಸ್ಟಾಪ್ ಮಾಡಿದ್ರು. 4% ರಿಸರ್ವೇಷನ್ನ ಮುಸಲ್ಮಾನರನ್ನ 24 ಗಂಟೆಗೆ ಮಾಡಿದ್ರಾ? ಮಾಡಲಿಲ್ಲ. ಗೋಹತ್ಯೆ ನಿಷೇಧನ ತೆಗಿತೀವಿ ಅಂದ್ರೆ ತೆಗಿಲಿಲ್ಲ. ನಾವು ಬಂದ ತಕ್ಷಣ ಏನಪ್ಪ ಅದು ಅಂತ ಹೇಳಿದ್ರೆ, ಟಿಪ್ಪು ಸುಲ್ತಾನು ಬರ್ತ್ಡೇ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ, ಅವರು ಬ್ಯಾನ್ ಮಾಡಿದ್ದಾರೆ, ನಾವು ಮಾಡ್ತೀವಿ ಅಂದರು. ಟಿಪ್ಪು ಸುಲ್ತಾನ್ನ ಬರ್ತ್ಡೇ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾಯಿಲ್ಲ ಯಾವ ರಾಜ್ಯದಲ್ಲೂ. ಹಂಗಾರೆ ಯಾರು ಪರವಾಗಿದ್ದಾರೆ ಇವರು? ಮಂಗಳೂರಲ್ಲಿ ಬಿ ಜೆ ಪಿ ಗೌರ್ಮೆಂಟಾಗಿ ಇಷ್ಟು ರೇಪು ಕೊಳ್ಳೆ ಮಲೆ ನಡೀತಾ ಇಲ್ಲ, ಇನ್ನೂ ಜಾಸ್ತಿ ನಡೀತಾ ಇದೆ. ಹಂಗಾರೆ ಯಾರು ಪರವಾಗಿದ್ದಾರೆ ಸರ್ಕಾರ? ಅದರಿಂದ ಇವತ್ತು ಜನದಲ್ಲಿ ಜಾಗೃತಿ ಮೂಡಬೇಕಾಗಿದೆ. ಆಮೇಲೆ DK ಶಿವಕುಮಾರ್ ಅಂತವ್ರು ಪಾಪ ರಾಜಕೀಯ CM ಮಾಡವ್ರೆ. ಸಿದ್ದರಾಮಯ್ಯ OB ಸಮಾಜದವ್ರೊಬ್ಬರು ತೆಗೆದಾಕಿ ಅದನ್ನು ಒಂದಷ್ಟು ಇದಿತ್ತು ಸಿದ್ದರಾಮಯ್ಯರಿಗೆ. ಸ್ವಲ್ಪ SC ST OBC ಮೈನಾರಿಟಿ ಅಪ್ಪರ್ ಕಾಸ್ಟ್ ವೀಕರ್ಸು ರೈತರು ಪರವಾದೆಲ್ಲ ಕೆಲಸ ಮಾಡೋ ಮನುಷ್ಯನೇ ಆತ. ಅದರ ರಾತ್ರಿ ಕರೆದುಬಿಟ್ಟು ರಾಜೀನಾಮೆ ಕೊಟ್ಟರು. ಏನು ಅವ್ರು ಸಿದ್ದರಾಮಯ್ಯ ಮಾಡಿ ತಪ್ಪಾದ್ರೆ ಏನೋ ಇಲ್ಲಿ ಪಾಪ ಏನು ತಪ್ಪು ಮಾಡಿದ್ರು ಅಲ್ಲಿ? ಅದ್ರ ಮೇಲೆ ಕರಪ್ಷನ್ ಚಾರ್ಜ್ ಇದೆಯಾ? ಲ್ಯಾಂಡ್ ಮಾಫಿಯಾದ ಇದೆಯಾ? ಮೈನ್ಸ್ ಇದೆಯಾ? ಇನ್ಯಾವುದನ ಇದೆ? ಯಾವ ಥರದ್ದು ಇಲ್ಲ. DK ಶಿವಕುಮಾರ್ ಅಂತವ್ರು ಏನು ಬೇಕು? ಸಿದ್ದರಾಮಯ್ಯನ ಹೆಸರಲ್ಲಿ ಆಯಿಂದ ಓಟ್ ಬೇಕು, DK ಶಿವಕುಮಾರಿಂದ ನೋಟ್ ಬೇಕು. ಆ ಕಾರಣಕ್ಕೆ ಇದು ಮಾಡಿದ್ದಾರೆ. ಅದು ಏನೇ ಇದ್ದರೂ ಕೂಡ ಇವತ್ತು ಏನು ತಮಿಳ್ನಾಡನ್ನು ಬದಲಾವಣೆ, ಅಂಥ ಬದಲಾವಣೆ ಕರ್ನಾಟಕದಲ್ಲಿ ಬೇಕಾಗಿದೆ. 3rd ಪಾಯಿಂಟು ಅದನ್ನು ನಾವು ಮಾಡಿದ್ದೀವಿ. CM ಇಬ್ರಾಹಿಮು, ನಾವು, ಗೋಪಿನಾಥ್ ಅವರು, ಆರ್ಮುನಿಯಪ್ಪ ಅವರು, ರೈತ ಸಂಘ ಚಂದ್ರಶೇಖರು, ಎನ್ ಮೂರ್ತಿ ಅವರು, DSS, ಮೋಹನ್ ರಾಜು ಎಲ್ಲ ಕೂಡ ಅದನ್ನು ಮಾಡಿದ್ದೀವಿ. ಇವರು ನಮ್ಮ ಯಾರು ಮುಖ್ಯಮಂತ್ರಿ ಚಂದ್ರು, ಆಮೇಲೆ ಮಹೇವ ಪಾಟೀಲು, ಆಮೇಲೆ ಕೃಷ್ಣ ರೆಡ್ಡಿ,
ಎಲ್ಲ ಕೂಡ ಮಾತಾಡ್ತಾ ಇದ್ದಾರೆ. ಅದೇನಿದ್ರು ಕೂಡ ರಾಜಕಾರಣ ಒಂದು ಕಡೆ ಇರಲಿ, ಇದು ಮಾತ್ರ ಏನಿದೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡಬೇಕು. ಮಾಹಿತಿ ಕೊಡಲಿಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ಒಂದು ಚಳವಳಿ ಆಗಬೇಕು. ಪಾರ್ಟಿ ಪಕ್ಷಗಳನ್ನು ಜಾತಿಗಳನ್ನು ಬಿಟ್ಟು ಎಸ್ಪೆಷಲಿ ಈ ನಾನ್ ಬ್ರಾಹ್ಮಿಣ್ಸ್ ಕನಿಷ್ಠ ಒಂದಾಗಿ ಇದಕ್ಕೆ ವಿರುದ್ಧ ಹೋರಾಟ ಮಾಡಬೇಕಂತೇಳಿ ನಾನು ಕರ್ನಾಟಕದ ಜನದಲ್ಲಿ ನಾನು ಮನವಿ ಮಾಡ್ಕೊತೀನಿ. ಇಲ್ಲಾಂದರೆ 90 ಲಕ್ಷ ವೋಟರ್ಸ್ನ ಡಿಲೀಟ್ ಮಾಡಿದ್ರಿ ಇಲ್ಲಿ ಬೆಂಗಾಲಲ್ಲಿ. ಆ ಎಮ್ಮ ಸೋಲಕ್ಕೆ ಅದೇ ಕಾರಣ. ಅರ್ಥ ಆಯ್ತಂಗೆ. ಅದೇ ಥರ ಹಿಮಾಚಲ ಪ್ರದೇಶ, ಬಿಹಾರು, ಅದರಿಂದ ಅಸ್ಸಾಮು, ಇವೆಲ್ಲ ಕೂಡ ಕರ್ನಾಟಕದಲ್ಲಿ ಹಂಗೆ ಆಗಬಾರ್ದು ಅನ್ನೋದಾರೆ ನಾವೆಲ್ಲ ಒಂದಾಗಿ ಹೋರಾಟ ಮಾಡಬೇಕು. ಇದನ್ನು ಮುಂದುವರಿಸ್ಬೇಕಂತ ನಾನು ಈ ಟೈಮಲ್ಲಿ ಕರ್ನಾಟಕ ಜನಕ್ಕೆ ಜಾಗೃತಿ ಮಾಡ್ತೀನಿ. ಆಮೇಲೆ ಮತದಾರರಲ್ಲಿ ನಿಮ್ಮ ಓಟ್ನಾಗ ನೀವು ಕಳ್ಕೊಂಡ್ರೆ ನಿಮ್ಮನ್ನೇ ನೀವು ಕಳ್ಕೊಂಡಂಗೆ, ಅದಾದರೂ ನೋಡ್ಕೊಳ್ಳಿ ಅಂತೇಳಿ ಕರ್ನಾಟಕದ 7 ಕೋಟಿ ಜನರಲ್ಲಿ ನಾನು ಕರಿಕಳಿ ಮನವಿ ಮಾಡ್ತೀನಿ. ನನ್ನ ಹೆಸರು ಮಾರ್ಸನ ಮುನಿಯಪ್ಪ, ಆಲ್ ಇಂಡಿಯಾ ಬಹುಜನ ಸಮಾಜ್ ಪಾರ್ಟಿ, ಆಮೇಲೆ ಕರ್ನಾಟಕ ಜನ ಆಂದೋಲನ ಪಾರ್ಟಿಯ ನಾನು ರಾಜ್ಯ ಮುಖಂಡ. ಇದು ನಂದು ಮನವಿ. ಥ್ಯಾಂಕ್ ಯು, ಧನ್ಯವಾದಗಳು.